ಇಂದೇ ಪರಪ್ಪನ ಅಗ್ರಹಾರು ಜೈಲು ಸೇರ್ತಾರ ಡಿ ಗ್ಯಾಂಗ್. ಡಿ ಟೀಮ್ಗೆ ನ್ಯಾಯಾಂಗ ಬಂಧನವೋ ಅಥವಾ ಖಾಕಿ ಕಸ್ಟಡಿಯೋ? ಕೊಲೆ ಆರೋಪಿ ದಾಸನ್ ಗ್ಯಾಂಗ್ಗೆ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಏನಾಗುತ್ತೆ, ಇಂದೇ ಪರಪ್ಪನ ಅಗ್ರಹಾರ ಜೈಲ ಅಥವಾ ಪೊಲೀಸ್ ಕಸ್ಟಡಿನ? ಎಸ್, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸ್ ತನಿಖೆ ನಡೀತಾ ಇದೆ, ಅದರ ಜೊತೆಗೆ ಕಸ್ಟಡಿ ಕೂಡ ಅಂತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸದ್ಯದ ಮಟ್ಟಿಗೆ ಏನಾಗುತ್ತೆ ಅನ್ನುವಂತ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಹೆಚ್ಚಿನ ವಿಚಾರಣೆಗೆ 2 ಬಾರಿ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. 2 ಬಾರಿ ಕೂಡ ಕಸ್ಟಡಿಗೆ ಕೊಟ್ಟಿದ್ರು. ಈಗ ಕಸ್ಟಡಿ ಅಂತಿಮವಾದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈಗಾಗಲೇ ಮಹತ್ವದ ದಾಖಲೆಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಸೇರಿದಂತ ಸ್ಥಳ ಮಹಜರು ಆಗಿರ್ಬೋದು, DNA ಟೆಸ್ಟ್ ಆಗಿರ್ಬೋದು, CCTV ಫೋಟೇಜ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಜೀವಂತ ಸಾಕ್ಷಿಗಳಾಗಿರ್ಬೋದು, ಇವೆಲ್ಲವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈಗ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. ಹೋದ ಬಾರಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ರು ದರ್ಶನ್ ಅವರನ್ನ. ಆ ಸಂದರ್ಭದಲ್ಲಿ 4 ದಿನ ಮುಗಿದ ನಂತರ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. 24ನೇ ACMM ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಜೂನ್ 11ರಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಗ್ಯಾಂಗ್. ಕಳೆದ 10 ದಿನದಿಂದ ವಿಚಾರಣೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ಈಗಾಗಲೇ ವಿಚಾರಣೆ ಮುಕ್ತಾಯಗೊಳಿಸ್ತಾ ಇದ್ದಾರೆ ಪೊಲೀಸರು. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಮಾಡಲಿದೆ ಕೋರ್ಟ್. ಎಲ್ಲೋ ಒಂದು ಕಡೆ ತನಿಖೆ ಇನ್ನೂ ಕೂಡ ಅತಿ ಹೆಚ್ಚಿನ ದಾಖಲೆಗಳು, ಸಾಕ್ಷಿಗಳು ಬೇಕಿತ್ತು. ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರುವಂತಹ ಈ ಕ್ರೂರಾತಿ ಕ್ರೂರ ಹತ್ಯೆಗೆ ಮಹತ್ವವಾದಂತಹ ಸಾಕ್ಷಿಗಳು ಇನ್ನೂ ಕೂಡ ಸಾಕಷ್ಟಿದ್ವು. ರೇಣುಕಾ ಸ್ವಾಮಿಯ ಫೋನ್ ಆಗಿರ್ಬೋದು, ಅದರ ಜೊತೆಗೆ ಕರೆಂಟ್ ಶಾಕ್ ಕೊಟ್ಟಿದ್ರು ಎನ್ನಲಾದಂತಹ ಆ ಮೆಷಿನ್ ಆಗಿರ್ಬೋದು, ಎಲ್ಲವನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡು ಬಂದು ಅದಾದ ನಂತರವಾಗಿ ಇನ್ನು ಸ್ಥಳ ಮಹಜರು ಕೂಡ ಆಗಿರ್ಲಿಲ್ಲ. ಅವತ್ತು ಯಾವ ಬಟ್ಟೆಯನ್ನ ಧರಿಸಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಪೊಲೀಸರು ತನಿಖೆಯನ್ನು ನಡೆಸಿದ್ರು. ಅದಾದ ಮೇಲೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು, ಸಾಕ್ಷಿಗಳು, ಇವೆಲ್ಲವನ್ನ ಕೂಡ ಪೊಲೀಸರು ಕಲೆ ಹಾಕಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು ಕೋರ್ಟ್ನಲ್ಲಿ. ಕೋರ್ಟ್ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿತ್ತು. 24ನೇ ACM ಕೋರ್ಟ್ನಲ್ಲಿಂದು ಮಹತ್ವದ ವಿಚಾರಣೆ ನಡೆಯುತ್ತೆ. ಜೂನ್ 11ರಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇವತ್ತು 20 ಪೊಲೀಸ್ ಕಸ್ಟಡಿಯಲ್ಲೇ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಕಳೆದ 10 ದಿನದಿಂದ ವಿಚಾರಣೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಸಾಕಷ್ಟು ದಾಖಲೆಗಳು, ಸಾಕಷ್ಟು ಸಾಕ್ಷಿಗಳು, ಪುರಾವೆಗಳು, ಇವೆಲ್ಲವನ್ನ ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ. ಆತನ ಆ ಹತ್ಯೆ ವಿಚಾರವಾಗಿ ಅತಿ ಕ್ರೂರಾತಿ ಕ್ರೂರವಾಗಿ ಆತನನ್ನ ಕೊಲೆ ಮಾಡಲಾಗಿದೆ. ಈ ಹತ್ಯೆಯ ವಿಚಾರವಾಗಿ ಒಂದು ಕಡೆ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಮತ್ತೆ ಖಾಕಿ ತನ್ನ ಕಸ್ಟಡಿಗೆ ಕೇಳುತ್ತಾ? ವಿಚಾರಣೆ ಮುಕ್ತಾಯಗೊಳಿಸಿದ್ದಾರೆ ಪೊಲೀಸರು. ಮುಕ್ತಾಯಗೊಳಿಸಿದ್ರು ಕೂಡ ಪೊಲೀಸ್ ಅವರಿಗೆ ಇನ್ನೂ ಅಗತ್ಯವಿರುವಂತಹ ದಾಖಲೆಗಳು ಬೇಕು ಅಂತ ಅನ್ಸಿದ್ರೆ ಮತ್ತೆ ಕಸ್ಟಡಿಗೆ ಕೇಳ್ತಾರೆ. ಅವರಿಂದ ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಈಗ ಒಂದು ಕಡೆ ಸಾಕಷ್ಟು ಸಾಕ್ಷಿ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಒಂದು ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶ ಮಾಡುತ್ತೋ ಅಥವಾ ಪೊಲೀಸ್ ಕಸ್ಟಡಿಗೆ ಮತ್ತೆ ಕೊಡುತ್ತೋ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇಷ್ಟು ದಿನಗಳ ಕಾಲ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಲ್ಲಿತ್ತು, ಆದ್ರೆ ಇವತ್ತು ಸ್ವಲ್ಪ ಡವ ಅಂತಿದೆ ಅನ್ಸುತ್ತೆ ದರ್ಶನ್ ಅಂಡ್ ಗ್ಯಾಂಗ್ಗೆ. ಏನಾಗುತ್ತೋ ಇವತ್ತು ಅವರೆಲ್ಲರ ಭವಿಷ್ಯ ಅಂತ ಸದ್ಯದ ಮಟ್ಟಿಗೆ ರಾಜ್ಯದ ಜನ ಕೂಡ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಈ ಒಂದು ಕೇಸ್ ವಿಚಾರವಾಗಿ ದರ್ಶನ್ ಅವರಿಗೆ ಶಿಕ್ಷೆ ಕೊಡುತ್ತೋ, ಅಪರಾಧಿ ಆಗ್ತಾರೋ, ಆತನ ಗ್ಯಾಂಗ್ ಮಾಡಿರುವಂತಹ ಕ್ರೂರಾತಿ ಕ್ರೂರ ಹತ್ಯೆಯನ್ನ ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ
ಈ ಹಿನ್ನೆಲೆಯಲ್ಲಿ ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ಗೀಗ ಡವ ಶುರುವಾಗಿದೆ. ದರ್ಶನ್ ಅವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಪೊಲೀಸರು ಕೂಡ ತಾವು ಪಡೆದುಕೊಂಡಂತ ಸಾಕ್ಷಿಗಳನ್ನೆಲ್ಲ ಕೂಡ ಸಲ್ಲಿಸ್ತಾರೆ. ಅದಾದ ನಂತರವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನ ಕೋರ್ಟ್ ಕೈಗೊಳ್ಳುತ್ತೋ ಅದು ಬಹಳ ಕುತೂಹಲಕಾರಿಯಾಗಿದೆ. ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಪೊಲೀಸರು ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಎಲ್ಲಾ ರೀತಿಯ ಹಗಲು ರಾತ್ರಿ ನಿದ್ದೆಗೆಟ್ಟು ಈ ಒಂದು ಕೇಸ್ ಸ್ಟಡಿ ಮಾಡಿ ಎಷ್ಟೇ ಒತ್ತಡ ಬಂದರೂ ಕೂಡ ಮಣಿಯದೆ ಯಾರೇ ಪ್ರಭಾವಿಗಳು ಕರೆ ಮಾಡಿದ್ರು ಕೂಡ ಈಗ ಒಂದು ಕಡೆ ಕಮಿಷನರ್ ಇಂದ ಸಿಎಂ ಕಡೆಯಿಂದ ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಫ್ರೀ ಹ್ಯಾಂಡ್ ಸಿಕ್ಬಿಟ್ಟಿದೆ ಪೊಲೀಸರಿಗೆ. ತಮಗೆ ಇಷ್ಟ ಬಂದ ರೀತಿಯಲ್ಲಿ ತನಿಖೆಯನ್ನು ನಡೆಸಬಹುದು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೂಡ ವಶಪಡಿಸಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಪೊಲೀಸರು ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಈಗ ಕೋರ್ಟ್ ಆದೇಶವನ್ನ ಮಾಡಿದ್ರೆ ಪರಪ್ಪನ ಅಗ್ರಹಾರವೇ ದರ್ಶನ್ ಅವರಿಗೆ ಗತಿ. ಇನ್ನುಳಿದ ಆರೋಪಿಗಳಿಗೂ ಪರಪ್ಪನ ಅಗ್ರಹಾರವೇ ಗತಿ. ಇಂದು ಮಧ್ಯಾಹ್ನದ ಕೋರ್ಟ್ಗೆ ಖಾಕಿ ಪಡೆ ಈ ಡಿ ಗ್ಯಾಂಗ್ ಅನ್ನ ಹಾಜರುಪಡಿಸುತ್ತೆ. ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ರೆ ಮತ್ತೆ ದರ್ಶನ್ ಜೈಲು ಪಾಲು. 13 ವರ್ಷಗಳ ಬಳಿಕ ಮತ್ತೆ ಜೈಲು ಸೇರಲಿದ್ದ ನಟ ದರ್ಶನ್ ಈ ಹಿಂದೆ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿದ್ರು. ಈಗ ಮತ್ತೆ 13 ವರ್ಷಗಳ ಬಳಿಕ ಮತ್ತೆ ಜೈಲು ಸೇರುತ್ತಾರೆ. 2011ರಲ್ಲಿ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ರು. ಕಾಟೇರ ಇಂದು ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲು ಸೇರ್ತಾರೆ ಸ್ಟಾರ್ ನಟ. ಅಕಸ್ಮಾತ್ ಏನಾದ್ರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ವಿಚಾರಣೆ ಸಾಗ್ತಾ ಇರುತ್ತೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಸದ್ಯದ ಮಟ್ಟಿಗೆ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರ್ಕೊಂಡಿರ್ಬೇಕಾಗುತ್ತೆ. ದರ್ಶನ್ ಅವರಿಗಿದೇನು ಹೊಸ್ತಲ್ಲ. 2011ರಲ್ಲೂ ಕೂಡ ತಮ್ಮ ಪತ್ನಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿದ್ರು. ಅದಾದ ನಂತರವಾಗಿ ರಾಜಿ ಮಾಡಿಸಿ ಹೊರತಂದ್ರು. ಈಗ ಮತ್ತೆ ಒಂದು ಕೊಲೆ ಕೇಸ್ ವಿಚಾರವಾಗಿ ಅವರು ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಹೋಗ್ತೀನಿ ಅಂತ. ಎಲ್ಲೋ ಒಂದ್ ಕಡೆ ಬಚಾವಾಗೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಪ್ರಭಾವಿಗಳು ಒತ್ತಡದ ಮೇಲೆ ಒತ್ತಡವನ್ನ ಏರಿದ್ದಾರೆ. ಯಾರ ಒತ್ತಡಕ್ಕೂ ಕೂಡ ಪೊಲೀಸರು ಮಣಿದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ಪೊಲೀಸ್ ಅವರಾಗಿರ್ಬೋದು, ಅಲ್ಲಿರುವಂತಹ FSL ತಂಡ ಆಗಿರ್ಬೋದು. ಯಾಕಂದ್ರೆ ಇದೊಂದು ಹೈ ಪ್ರೊಫೈಲ್ ಇರುವಂತಹ ಕೇಸ್. ಅದರ ಜೊತೆಗೆ ದರ್ಶನ್ ಅಂದ ತಕ್ಷಣ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ನಾಯಕ ನಟ. ಈ ಹಿನ್ನೆಲೆಯಲ್ಲಿ ಆತನ ಕೇಸನ್ನ ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಬಹಳ ಜಾಗರೂಕತೆಯಿಂದ ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸದ್ಯದ ಮಟ್ಟಿಗೆ ಈಗ ಒಂದು ಕಡೆ ದರ್ಶನ್ ಅವರು ಸೇಫ್ ಆಗ್ತೀನಿ, ದುಡ್ಡು ಕೊಟ್ಟು ಹೇಗೋ ಒಂದ್ ಕಡೆ ಆ ಹಣವನ್ನ ಸಾಗಿಸ್ಬಿಡಿ ಅಂತ ಆರಾಮಾಗಿದ್ರು. ಅವರ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಸೊ ಎಷ್ಟೇ ಕಳ್ಳ ತಪ್ಪು ಮಾಡಿದ್ರು ಒಂದಲ್ಲ ಒಂದು ಸುಳು ಬಿಟ್ಟಿರ್ತಾನೆ. ಸೊ ಸದ್ಯದ ಮಟ್ಟಿಗೆ ಅಲ್ಲಿರುವಂತವರೇ ದರ್ಶನ್ ಅವರ ಹೆಸರು. ಅಂದ್ರೆ ಏನು 4 ಜನ ಕೊಲೆ ಮಾಡಿ ನಾನು ಸರೆಂಡರ್ ಆಗಿದ್ರು, ಅವರು ದರ್ಶನ್ ಅವರ ಹೆಸರು ಬಾಯಿ ಬಿಟ್ಟಿದ್ದೆ ತಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡುತ್ತಾ ಅಂತ.